हे भवजीव भद्रगिरी ಬಂದ ಭಗವಾನ್ರ ಮಂದಿರಕ್ಕ 9 3 7 36 54 108 ಪ್ರದಕ್ಷಿಣೆಗಳು ಹಾಕುವಂತ ಪರಂಪರೆ ಯಾಕ? ಶಿಖರ್ಜಿ ಪ್ರದಕ್ಷಿಣೆ ಹಾಕಿರಲ್ಲ ಹೇಳಾರು 108 ಸಲ ಶಿಖರ್ಜಿ ದರ್ಶನ ಮಾಡ್ರೆ ಎಷ್ಟು ಪುಣ್ಯ ಸಿಗ್ತೈತಿ, ಅಷ್ಟು ಪುಣ್ಯ ಒಂದು ಸಲ ಪ್ರದಕ್ಷಿಣೆ ಹಾಕಿದ್ರೆ ಸಿಗ್ತೈತಿ. तीर्थराज तीर्थ शिरोमणि मृत्युंजय मुक्तिधाम अनादि निधन सिद्ध क्षेत्र सम्य शिखर्जी महिमा ಎಷ್ಟೈತೆ ಅಂತ ಹೇಳ್ರ ಇಡೀ ಭಾರತ ಕ್ಷೇತ್ರ ಒಳಗೆ ಎಷ್ಟು ಕ್ಷೇತ್ರ ಅದಾವ? ಸಿದ್ಧ ಕ್ಷೇತ್ರ, ತೀರ್ಥ ಕ್ಷೇತ್ರ, ಅಕ್ಷಯ ಕ್ಷೇತ್ರ, ದರ್ಶನೀಯ ಕ್ಷೇತ್ರ ಮತ್ತು ಪುಣ್ಯ ಕ್ಷೇತ್ರ. ಈ ಎಲ್ಲಾ ಕ್ಷೇತ್ರಗೂ ದರ್ಶನ ಮಾಡ್ರ ಎಷ್ಟು ಪುಣ್ಯದ ಫಲ ಪ್ರಾಪ್ತ ಆಕತಿ, ಅಷ್ಟು ಫಲ ಮಾತ್ರ ಒಂದು ಶಿಖರ್ಜಿ ದರ್ಶನ ಮಾಡ್ರಾಗ್ತದೆ. ಯಾಕಂತ ಕೇಳಿದ್ರು ಮೃತ್ಯುಂಜಯ ಮುಕ್ತಿಧಾಮ ಅನಾದಿ ನಿಧನ ಸಿದ್ಧ ಕ್ಷೇತ್ರ. ವರ್ತಮಾನ ಕಾಲದ 20 ತೀರ್ಥಂಕರ ಅಷ್ಟ ಅಲ್ಲ, ಭೂತ ಕಾಲದಾಗ ಅನಂತ ತೀರ್ಥಂಕರ, ಅನಂತ ತೀರ್ಥಂಕರ ಜೊತೆಗೆ ಅನಂತ ಆತ್ಮ ಮೋಕ್ಷಕ್ಕೆ ಹೋದಂತ ಪವಿತ್ರ ಭೂಮಿ. ಭವಿಷ್ಯ ಕಾಲದಾಗ ಅನಂತ ತೀರ್ಥಂಕರ್ ಅನಂತ ಜೀವ ಮೋಕ್ಷ ಹೋಗಂತ ಪವಿತ್ರ ಭೂಮಿ. ಅಂತ ಪವಿತ್ರ ಭೂಮಿ ಸ್ಪರ್ಶ ಮಾತ್ರದಿಂದ ಈ ಜೀವಕ್ಕೆ 49 ಬಹುದೊಳಗಾಗಿ ಮೋಕ್ಷ ಪ್ರಾಪ್ತಿಯಾಗುವಂತ ಭಾಗ್ಯ ಪ್ರಾಪ್ತ ಆಗ್ತದ. ಅಂತ ಮಹತ್ತರವಿರ್ತಕ್ಕಂಥ ವಿಷಯ. ಅದಕ್ಕೆ ನಾವು ಪದಯಾತ್ರೆ ಬಹಳ ಚಂದ ಅರ್ಥ ಹೇಳಿದ್ವಿ. ಆ ಜೀವಾತ್ಮ ಭಾವ ಶುದ್ಧಿಯಿಂದ ಪದಯಾತ್ರಿಯಾಗಿ ಕಾಲ್ನಡಿಗೆಯಿಂದ ಸಂಕಲ್ಪ ಮಾಡಿ ಭಗವಂತರ ಪ್ರದಕ್ಷಿಣೆ ಆಗ್ತಾನ. ರತ್ನತ್ರ ನಿಧಿ ಪ್ರಾಪ್ತಿಗಾಗಿ, ಸಪ್ತ ಪರಮ ಸ್ಥಾನಗಳ ಪ್ರಾಪ್ತಿಗಾಗಿ, ನವನಿಧಿಗಳ ಪ್ರಾಪ್ತಿಯಾಗಿ, ನವಕ್ಷಾಯಿಕ ಲಬ್ಧಿಗಳ ಪ್ರಾಪ್ತಿಗಾಗಿ 9 ಪರಿಕ್ರಮ ಹಾಕುವಂತ ಪರಂಪರೆ ಅದ.